ಮಾಲಿಕೆ 5 ಪುಸ್ತಕ ಪರಿಚಯ 15 ತಿಂಗಳ ವಿಶೇಷ ಸರಣಿ ವಿಶೇಷ ವಿ ಕೃ ಗೋಕಾಕ್ ರವರ ಸಮರಸವೇ ಜೀವನ ಸರಣಿ. ಪುಸ್ತಕದ ಹೆಸರು ಏರಿಳಿತ. ಲೇಖಕರು ವಿ ಕೃ ಗೋಕಾಕ್. ಅಭಿಪ್ರಾಯ ಯೋಗೇಶ್ ಜಮದಗ್ನಿ. ಓದುತ್ತಿರುವವರು ಸಿಂಧು ಜಗನ್ನಾಥ್. ಸಮರಸವೇ ಜೀವನ ಎಂಬ ಕೃತಿಮಾಲೆಯಲ್ಲಿ ಇಜ್ಜೋಡು ಮೊದಲ ಭಾಗವಾಗಿದ್ದು ಏರಿಳಿತ ಎರಡನೆಯದು. ಮನೆ ಬಿಟ್ಟು ಹೊರಟ ನರಹರಿ ಸಮೀಪದ ರೈಲು ನಿಲ್ದಾಣ ತಲುಪಿ ಜೇಬು ತಡಕಿದಾಗ 3 ರೂಗಳನ್ನು ತೆಗೆದುಕೊಟ್ಟು ಯಾವ ಊರಿನ ತನಕ ಬರುವುದೋ ಅಲ್ಲಿಯ ತನಕ ಟಿಕೆಟ್ ಕೇಳಿದ್ದಕ್ಕೆ ಕಾಸ್ಗಾಂವ್ ಎಂಬಲ್ಲಿಗೆ ಟಿಕೆಟ್ ದೊರೆಯುತ್ತದೆ. ಆಗಿನ ರೈಲು ಗಾಡಿಯ ವರ್ಣನೆಯನ್ನು ಬಹಳ ಸೊಗಸಾಗಿ ಲೇಖಕರು ಚಿತ್ರಿಸಿದ್ದಾರೆ. ರೈಲಿನಲ್ಲಿ ಸ್ವಾಮಿದಾಸರೆಂಬ ಸಹ ಪ್ರಯಾಣಿಕರ ಪರಿಚಯವಾಗಿ ಅವರ ವೃತ್ತಾಂತ ಕೇಳಿ ನರಹರಿ ದಿಗ್ಮೂಢನಾಗುತ್ತಾನೆ. ಅವರೊಂದಿಗೆ ಆಧ್ಯಾತ್ಮ ಚರ್ಚಿಸುತ್ತಿದ್ದಾಗಲೇ ಸೇಟರೊಬ್ಬರೊಂದಿಗೆ ಉಪಹಾರವೂ ಮುಗಿಯುತ್ತದೆ. ಮುಂದಿನ ಬ್ರಹ್ಮಗಿರಿ ಎಂಬಲ್ಲಿ ಈಶ್ವರ ದೇಗುಲ ಕಂಡು ಮುನ್ನಡೆದು ದತ್ತಾತ್ರೇಯ ದೇವಸ್ಥಾನದಲ್ಲಿ ತಂಗುತ್ತಾನೆ. ಕುಸುಮಳ ನೆನಪಾದರೂ ಅವಳನ್ನು ಮರೆತು ಹೊಸ ಜೀವನ ನಡೆಸಲು ನಿರ್ಧರಿಸುತ್ತಾನೆ. ಸ್ವಾಮಿದಾಸರನ್ನು ಅರಸಿ ಹೊರಟು ಅವರೊಂದಿಗೆ ಆಧ್ಯಾತ್ಮದ ಚರ್ಚೆ ನಡೆಸಿ ತಾನು ಆರಾಧಿಸುವ ಅನಂತದಲ್ಲಿ ಕುಸುಮಳು ಲೀನವಾಗಿದ್ದಾಳೆ ಎಂದುಕೊಳ್ಳುತ್ತಾನೆ. ಆದರೆ ದೈವಗತಿ ಬೇರೆಯೇ ಇತ್ತು. ಬ್ರಹ್ಮಪುರಿಯ ಸಮೀಪದ ಕುದುರೆ ಸವಾರಿಯಲ್ಲಿ ನಿರತಳಾದ ಪ್ರಮೀಳಾ ಪಂಡಿತ್ ಭೇಟಿಯಾಗಿ ಕಾಲೇಜಿನಲ್ಲಿ ಜೊತೆಯಾಗಿದ್ದುದನ್ನು ನೆನಪಿಸುತ್ತಾ ಕಾಲೇಜು ಬಿಟ್ಟಿದ್ದೇಕೆ ಎಂದು ಪ್ರಶ್ನಿಸುತ್ತಾಳೆ. ತನ್ನ ಜೊತೆಗೆ ಬಂದರೆ ವಿದ್ಯಾಭ್ಯಾಸಕ್ಕೆ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿ ಸ್ವಾಮಿದಾಸರನ್ನು ಬಿಟ್ಟು ಬರಲಾರೆ ಎನ್ನುತ್ತಾನೆ ನರಹರಿ. ಸ್ವಾಮಿದಾಸರೊಂದಿಗೆ ಮಾತನಾಡಿ ಪ್ರಮೀಳಾ ನರಹರಿಯನ್ನು ಕರೆದೊಯ್ಯುತ್ತಾಳೆ. ಅಲ್ಲಿಯವರೆಗೂ ಆಧ್ಯಾತ್ಮದ ಮಾತನಾಡುತ್ತಿದ್ದ ನರಹರಿ ಮತ್ತೆ ಸಂಸಾರ ಕೈ ಮಾಡಿ ಕರೆಯತೊಡಗುತ್ತದೆ. ಸ್ವಾಮಿದಾಸರು ಸಹ ನಿಮ್ಮಿಂದ ಸಮಾಜ ಸೇವೆಯಾಗಬೇಕು ಎಂದು ಹೇಳಿ ಕಳುಹಿಸುತ್ತಾರೆ. ಇತ್ತ ಮೂಗಾವಿಯಲ್ಲಿ ದೇಸಾಯಿಯರ ಮಗ ಕೇಶವನ ಮರುಮದುವೆ ಸುದ್ದಿ. ದೇಸಾಯಿಯರ ಮಗಳು ಕೇಶವನ ತಂಗಿ ಕುಸುಮಾಳನ್ನು ಗಣಪತಿರಾಯರ ಮಗ ಸೀನುವಿಗೆ ಕೊಡಬೇಕೆಂಬುದು ದೇಸಾಯಿಯರ ಪತ್ನಿ ಜಾನಕಿಬಾಯಿಯರ ಆಸೆ. ಆದರೆ ದೇಸಾಯಿಯರಿಗೆ ಕುಸುಮಾಳನ್ನು ನರಹರಿಗೆ ಕೊಡುವ ಇಚ್ಛೆ. ದೇಸಾಯಿಯರು ಪತ್ನಿಗೆ, ಮಗ ನಿನಗೆ, ಮಗಳು ನನಗೆ, ನಾನವಳನ್ನು ಪುಣೆಯಲ್ಲಿ ಓದಿಸುತ್ತೇನೆ ಎನ್ನುತ್ತಾರೆ. ದೇಸಾಯಿಯರು ಮಗಳ ಜೊತೆ ಪುಣೆಗೆ ಹೊರಡುವ ಸಿದ್ಧತೆ ನಡೆಸಿದರೆ ಜಾನಕಿಬಾಯಿ ಕೇಶವನ ಮದುವೆ ತಯಾರಿ ನಡೆಸುತ್ತಾರೆ. ಮದುವೆ ಮುಗಿಸಿ ಪತ್ನಿಯನ್ನಿಲ್ಲೇ ಬಿಟ್ಟು ದೇಸಾಯಿಯರು ರಂಗಸಾನಿ ಕುಸುಮಳೊಂದಿಗೆ ಪುಣೆಯತ್ತ ಹೊರಡುತ್ತಾರೆ. ಮುಂದೆ ಕತೆ ಯಾರು ಯಾರನ್ನು ಬಯಸುತ್ತಾರೆ, ಅವರೇ ಸಿಗುತ್ತಾರೋ ಇಲ್ಲವೋ, ಯಾರ ಮದುವೆ ಯಾರ ಜೊತೆ ಎಂಬಲ್ಲಿ ಕತೆಯ ಹಂದರ ಕುತೂಹಲಕಾರಿಯಾಗಿಯೇ ಬೆಳೆಯುತ್ತದೆ. ಈ ಮಧ್ಯೆ ರಮಾಬಾಯಿಯರ ಮಗ ಕಿಟ್ಟು ಅರ್ಥಾತ್ ನರಹರಿಯ ಮಲತಮ್ಮ ಅನಿರೀಕ್ಷಿತ ಸಾವನ್ನಪ್ಪುತ್ತಾನೆ. ಮತ್ತೆ ಸ್ವಾಮಿದಾಸರನ್ನು ನರಹರಿ ಭೇಟಿಯಾಗುತ್ತಾನೆ. ಕೇಶವನ ಪತ್ನಿ ಮೇನಕೆ ಗರ್ಭಿಣಿಯಾಗುತ್ತಾಳೆ. ಅತ್ತೆ ಸೊಸೆಯರ ನಿರಂತರ ಜಗಳ. ಗಂಡು ಮಗುವಿಗೆ ರಾಮಚಂದ್ರ ಎಂದು ಹೆಸರಿಡುತ್ತಾರೆ. ರುದ್ರಭೀಕರವಾದ ಅತ್ತೆ ಸೊಸೆಯರ ಜಗಳವನ್ನು ಇಲ್ಲಿ ವರ್ಣಿಸಲಾಗಿದೆ. ಇಂತಹ ಜನರು ಇರುತ್ತಾರೆಯೇ ಎನ್ನುವಷ್ಟು ಆ ಮಟ್ಟಕ್ಕೆ ಪಾತ್ರಗಳು ಬಡಿದಾಡಿಕೊಳ್ಳುತ್ತವೆ. ಸುಬ್ರಹ್ಮಣ್ಯಾಚಾರ್ಯರ ಮತ್ತು ರಮಾಬಾಯಿಯರು ಏನಾದರೂ? ಇದು ನರಹರಿಗೆ ಹೇಗೆ, ಎಲ್ಲಿ ತಿಳಿಯುತ್ತದೆ? ಅಂತ್ಯವೇನು? ನರಹರಿ ಕುಸುಮರ ಓದು ಏನಾಯಿತು? ರಂಗಸಾನಿಯ ಅಂತ್ಯವು ಎಲ್ಲಿ, ಹೇಗಾಯಿತು? ಇದನ್ನೆಲ್ಲ ತಿಳಿಯಲು ಕಾದಂಬರಿಯನ್ನು ಓದುವುದೇ ಸರಿ. ವಿಸ್ತಾರವಾದ ಅತಿ ದೊಡ್ಡದಾದ ಕಥಾ ಹಂದರವಿದು. ಇದನ್ನು ಕಾದಂಬರಿಕಾರರು ಪಕ್ಕಾ ಕೌಟುಂಬಿಕ ಕಾದಂಬರಿ ಎನ್ನುವುದು ಬಹುಶಃ ಕುಟುಂಬಗಳ ಒಗ್ಗೂಡಿಕೆಯಿಂದಲೇ ಇರಬೇಕು. ವಿಲಾಯತಿಗೆ ಹೊರಡುವಾಗಿನ ಅಗಲಿಕೆಯ ನೋವು, ಗೃಹಸ್ಥಾಶ್ರಮ ಪ್ರವೇಶ, ಅಗಲಿಕೆಯಿಂದ ದಂಪತಿಗಳ ಮಾನಸಿಕ ಒತ್ತಡಗಳ ವಿಶ್ಲೇಷಣೆ, ಸಾವಿನ ಭೀಕರತೆ ಎಲ್ಲವೂ ಕೂಡಿ ಪ್ರತಿ ಪಾತ್ರಗಳ ಒಳತೋಟಿಯಲ್ಲಿ ಏರಿಳಿತ ಕಂಡುಬರುವುದರಿಂದ ಈ ಕಾದಂಬರಿಗಿರಿಸಿದ ಹೆಸರು ಸಾರ್ಥಕವೆನಿಸುತ್ತದೆ. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ಕೇಳಿ ಆನಂದಿಸಿ. ಧನ್ಯವಾದಗಳು.